ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಶಿವಮೊಗ್ಗ ನಗರದಲ್ಲಿ ಕಿಲ್ಲರ್ ಹಂಪ್ಗಳನ್ನು ತೆರವು ಮಾಡಲಾಗಿದೆ. ಈ ಹಂಪ್ಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಅನೇಕ ಮಂದಿ ಬಿದ್ದು ಗಾಯಗೊಂಡಿದ್ರು. ಇದೀಗ ಟಿವಿ9ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಪಾಯಕಾರಿ ಹಂಪ್ಗಳನ್ನು ತೆರವು ಮಾಡಲಾಗಿದೆ. ವೈಜ್ಞಾನಿಕವಾಗಿ ಹಂಪನ್ನು ಅಳವಡಿಸಲಾಗಿತ್ತು. ಒಬ್ಬ ಯುವಕ ಕೂಡ ಬಲಿಯಾಗಿದ್ದ. ಮತ್ತೊಬ್ಬ ಯುವಕ ಕೋಮಾದಲ್ಲಿದ್ದಾನೆ, ಪ್ರಶಾಂತ್ ಅಂತ. ಟಿವಿ9 ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ 22 ಕಿಲ್ಲರ್ ಹಂಪ್ಗಳನ್ನು ತೆರವು ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಸವಳಂಗ ರಸ್ತೆಯಲ್ಲಿ ಹಂಪ್ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಗಮನಿಸ್ತಾ ಇದ್ದೀರಿ, ಹಂಪ್ ತೆರವುಗೊಳಿಸಲಾಗಿದೆ. ಆ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅವೈಜ್ಞಾನಿಕವಾಗಿ ಹಂಪನ್ನು ಅಳವಡಿಸಿದ್ರು. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿವಮೊಗ್ಗ ನಗರದಲ್ಲಿ ಅವೈಜ್ಞಾನಿಕ ಹಂಪ್ಗಳನ್ನ ಹಾಕಿದ್ರು. ಆ ಹಂಪ್ ಕುರಿತು ಟಿವಿ9 ನಿರಂತರವಾಗಿ ವರದಿ ಮಾಡಿತು. ಈ ವರದಿ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾವೀಗ ಸವಳಂಗ ರಸ್ತೆಯಲ್ಲಿದ್ದೇವೆ. LBS ನಗರ ಇದು. ಈ LBS ನಗರದ ಸವಳಂಗ ರಸ್ತೆಯನ್ನು ಹಂಪ್ಗಳನ್ನ ಹಾಕಿದ್ರು, ಅವೈಜ್ಞಾನಿಕ ಹಂಪ್ಗಳು ಹಾಕಿದ್ರು. ಇದರಿಂದ ನಿರಂತರವಾಗಿ ಅಪಘಾತ ಆಗ್ತಾ ಇತ್ತು. ಅದರ ಜೊತೆಗೆ ಒಬ್ಬ ಯುವಕ, ಇನ್ನು ಸೋಯಲ್ ಅಂತ ಯುವಕ ಇದ್ದಾನೆ, ಇದೇ ಹಂಪಲ್ಲಿ ಆಕ್ಸಿಡೆಂಟ್ ಆಗಿ ಮೃತಪಟ್ಟಿದ್ದ. ಆ ಕುರಿತು ಕೂಡ ಟಿವಿ9 ನಿರಂತರವಾಗಿ ವರದಿ ಮಾಡಿತು. ಅದರ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ಪಾಲಿಕೆ ಅಧಿಕಾರಿಗಳು ಏನು ಈ ಡೇಂಜರ್ ಹಂಪ್ ಇದ್ದಾವೆ, ಈ ಕಿಲ್ಲರ್ ಹಂಪ್ಗಳಿದ್ದಾವೆ, ಈ ಹಂಪ್ಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಒಟ್ಟು 80 ಹಂಪ್ಗಳನ್ನ ಹಾಕಿದ್ದಾರೆ. ನಗರದಲ್ಲಿ ವಿವಿಧ ರಸ್ತೆಗಳಲ್ಲಿ ಹಂಪ್ ಹಾಕಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಎಲ್ಲವೂ ಕೂಡ ಅವೈಜ್ಞಾನಿಕವಾಗಿದೆ. ಎಲ್ಲೂ ಕೂಡ ಹಂಪ್ಗಳನ್ನ ಹಾಕಿದ್ದಾರೆ, ತುಂಬ ಎತ್ತರವಾಗಿದೆ. ಮತ್ತು ಎಲ್ಲೂ ಕೂಡ ರಾತ್ರಿ ಆ ಹಂಪ್ಗಳ ಕಾಣಲ್ಲ, ರಿಫ್ಲೆಕ್ಟರ್ ಇಲ್ಲ, ಮತ್ತು ಪೇಂಟ್ಗಳನ್ನ ಹಾಕಿಲ್ಲ. ಎಲ್ಲ ಸಮಸ್ಯೆಗಳಿತ್ತು. ಈ ಅವೈಜ್ಞಾನಿಕ ಹಂಪ್ಗಳಿದ್ದಾವೆ, ಇದನ್ನು ತೆರವುಗೊಳಿಸಬೇಕಂತ ಕೂಡ ಸಾರ್ವಜನಿಕರು ಸಾಕಷ್ಟು ಆಗ್ರಹ ಮಾಡಿದರು. ಏನಿಲ್ಲ ಕೂಡ ಈಗ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಬೆಳಗ್ಗೆ ಕೂಡ ಇವತ್ತು ಏನು ಈ ಸವಳಂಗ ರಸ್ತೆಯಲ್ಲಿದೆ, ಈ ಹಂಪ್ ಇದೆ, ಈ ಹಂಪ್ ಒಬ್ಬ ಯುವಕನ ಜೀವ ಬಲಿ ಪಡೆದಿತ್ತು. ಆ ಹಂಪನ್ನು ಈಗ ತೆರವುಗೊಳಿಸಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಟಿವಿ9 ಕೂಡ ನಿರಂತರ ವರದಿ ಮಾಡ್ತೀವಿ ಹಂಪ್ ಬಗ್ಗೆ. ಇವತ್ತು ಬೆಳಗ್ಗೆ ಬಂದು ಈ ಹಂಪನ್ನು ತೆರವುಗೊಳಿಸಿದ್ದಾರೆ. ಹೌದು, ಈ ಭಾನುವಾರ ಟಿವಿ9ನವರು ಏನು ಇದು ವರದಿ ಮಾಡಿದ್ರು, ಆ ವರದಿ ಮಾಡಿದ್ಮೇಲೆ ನಿನ್ನೆ ಸೋಮವಾರ ಆಗಲಿ ಇವತ್ತಾಗಲಿ ಬೆಳಗ್ಗೆಯಿಂದ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ನವ್ರು ಬಂದು ಎಲ್ಲ ಸಮೀಕ್ಷೆ ಮಾಡಿದ್ದಾರೆ. ಮಾಡೋದಲ್ದೇ ಏನು ನಮ್ಮ ನವಲೆ ಬಡಾವಣೆಯವರು ಆಕ್ರೋಶ ತೋರಿಸಿ ಒಂದು ಹಂಪನ್ನು ತೆಗೆದಿದ್ರು. ಇವತ್ತು ಬೆಳಗ್ಗೆ ಅವರು ಅಧಿಕಾರಿಗಳು ಬಂದು ಈ ಹಂಸನ್ನು ತೆಗೆಸಿದ್ದಾರೆ. ಯಾಕಂದರೆ ಇದರಿಂದ ಒಬ್ಬ ಜೀವ ಹೋಗಿತ್ತು. ಆ ಜೀವ ಹೋಗಿದ್ದ ಕಾರಣಕ್ಕೆ ಅವರು ಎಚ್ಚೆತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಸಾಕಷ್ಟು ಡೇಂಜರ್ ಹಂಪ್ಗಳಿದ್ದಾವೆ. ಅನೇಕ ಅಪಘಾತಗಳಾಗ್ತಿದೆ ನಗರದಲ್ಲಿ. ಇನ್ನೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಎಲ್ಲ ಎಡವಟ್ಟು ಮಾಡಿದ್ದು ಅಧಿಕಾರಿಗಳಂತ. ಹೌದು, ಯಾಕಂದರೆ ಇದು ಮುಂಚೆ ಒಂದು ಜೀವ ಹೋಗಿತ್ತು ಅನ್ನೋದಕ್ಕೋಸ್ಕರ ಹಾಕಿದ ಹಂಪ್ಸ್ಗಳಾದರೆ ಪೂರ್ತಿ ಅದನ್ನು ಕಾಮಗಾರಿ ಕಂಪ್ಲೀಟ್ ಮಾಡಲಿ, ಏನು ರಿಫ್ಲೆಕ್ಟರ್ಗಳಾಗಲಿ ಸೈನ್ ಬೋರ್ಡ್ಗಳು ಹಾಕ್ಲಿಲ್ಲ ಕಾರಣಕ್ಕೆ ಜೀವ ಹೋಗಿದೆ. ಅದಕ್ಕೋಸ್ಕರ ಜನ ಆಕ್ರೋಶ ಅವ್ರಿಗೆ ನೋಡಿ ಇವತ್ತಿನ ದಿವಸ ಎಲ್ಲ ತೆರವುಗೊಳಿಸಿದ್ದಾರೆ. ಮುಂದೆ ಏನಾದ್ರು ಹಂಪ್ ಹಾಕೋದಿದ್ರೆ ನೀಟಾಗಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಹಾಕಬೇಕು. ಯಾಕಂದರೆ ಅರ್ಧಂಬರ್ಧ ಮಾಡೋದ್ರಿಂದ ಜೀವಗಳು ಹೋಗ್ತಾ ಇದೆ. ಅವರು ಈ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಇದು ಇಲ್ಲಿರುವಂಥ ಸ್ಥಳೀಯರು ಏನು ಟಿವಿ9 ವರದಿ ಮಾಡಿತ್ತು, ಒಬ್ಬ ಯುವಕ ಬಲಿಯಾಗಿದೆ ಈ ಹಂಪಲ್ಲಿ. ಅದರ ನಂತರ ಎಚ್ಚೆತ್ಕೊಂಡು ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ಈಗ ಹಂಪ್ ಇದೆ, ಬೆಳಗ್ಗೆ ಬಂದು ಈ ಹಂಪನ್ನು ತೆರವುಗೊಳಿಸಿದ್ದಾರೆ. ಮತ್ತೊಬ್ಬರು ಸ್ಥಳೀಯರ ಮಾತಾಡಲಿಕ್ಕಿದ್ದಾವೆ. ನೋಡ್ಬೋದು, ಬೈಕ್ ಸವಾರ ಸಾಕಷ್ಟು ಅಪಘಾತ ಆಯ್ತಿಲ್ಲ ಈ ಹಂಪ್ಗಳಲ್ಲಿ. ಬಿದ್ದರು, ಇಂಜೂರ್ಡ್ ಆಯಿತು, ಒಬ್ಬ ಮೃತಪಟ್ಟ ಕೂಡ. ಸರ್, ಬೈಕ್ ಸವಾರ ಭಾಳ ಜನ ಅಪಘಾತ ಆಗಿದ್ದಾರೆ. ನಾವೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಮೇಲಾಗಿ ಎಲ್ಲ ಶಿವಮೊಗ್ಗದ ಎಲ್ಲ ಕಡೆಯೂ ಸುಮಾರು ಒಂದು 100 ಹಂಪ್ ಹಾಕಿದ್ದಾರೆ. ಟಿವಿ9 ಎಚ್ಚರಿಕೆ ಎಲ್ಲ ಧನ್ಯವಾದಗಳು ಟಿವಿ9 ಹೇಳ್ತೀವಿ. ಅವರಿಂದ ಹಂಪುಗಳ ತೆರವು ಮಾಡಿದ್ದಕ್ಕೆ ಧನ್ಯವಾದಗಳು ಟಿವಿ9. ಅಂದರೆ ಈ ರೀತಿ ಹಾಕಿದ್ದು ಸಾಕಷ್ಟು ಎಡವಟ್ಟಾಯಿತು ಸರ್. ಎಷ್ಟೋ ಜನ ಹಳ್ಳಿ ಹುಡುಗರು ರಾತ್ರಿ ಬಿದ್ದು ಆಸ್ಪತ್ರೆಗೆ ಸೇರಿಸಿದ್ರು. ನಾನೇ ಉದಾಹರಣೆ 4-5 ಜನ ಸಕರನ್ನು ಸೇರಿಸಿದ್ದೀನಿ ಸರ್. ಇದರಿಂದ ತೆರವುಗೊಳಿಸಿದ ಭಾರಿ ಧನ್ಯವಾದಗಳು ಟಿವಿ9ಗೆ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿರುವಂಥ ಸ್ಥಳೀಯರು ಈಗಾಗಲೇ ಏನು ಸವಳಂಗ ರಸ್ತೆ ಇದೆ, LBS ನಗರ ಇದೆ, ಇಲ್ಲಿ ಹಂಪ್ಗಳನ್ನ ಬೆಳಗ್ಗೆ ಬಂದು ತೆರವು ಕಾರ್ಯಾಚರಣೆ ಆಗಿದೆ. ಏನು ಒಂದು ಜೀವ ಹೋದ್ಮೇಲೆ ಅಧಿಕಾರಿ ಎಚ್ಚೆತ್ತುಕೊಂಡಿದ್ದಾರೆ. ಅದರ ನಂತರ ಟಿವಿ9 ನಿರಂತರ ವರದಿ ಮಾಡಿತ್ತು. ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಅದಕ್ಕೆ ಟಿವಿ9 ಕೂಡ ಸ್ಥಳೀಯರು ಕೂಡ ಧನ್ಯವಾದ ಅಭಿನಂದನೆ ಸಲ್ಲಿಸ್ತಾರೆ. ಇದೇ ರೀತಿ ಸಾಕಷ್ಟು ಇನ್ನೂ ಡೇಂಜರ್ ಹಂಪ್ಸ್ ಇದ್ದಾವೆ, ಅವು ಕೂಡ ತೆರವು ಆಗಬೇಕಂತೇಳಿ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ9 ಶಿವಮೊಗ್ಗ.